ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ಲಾಸ್ಟ್ ವೀಕಿಂದ ಶೂಟ್ ಮಾಡ್ಕೊಂಡಿರೋ ವಿಡಿಯೋಸ್. ಇವತ್ತು ಬೆಳಗ್ಗೆ ನನ್ನ ಹಸ್ಬೆಂಡ್ ಬೇಗನೆ ಎದ್ದು ಮಾರ್ಕೆಟ್ಗೆ ಹೋಗಿ ಎಲ್ಲ ವೆಜಿಟೇಬಲ್ಸ್ನ ತಂದುಕೊಟ್ಟಿದ್ರು. ನಾನು ಟಿಫಿನ್ ಆದಮೇಲೆ ನಿಧಾನವಾಗಿ ಎಲ್ಲನೂ ಬೇರೆ ಮಾಡಿ ಇಟ್ಕೋತಾ ಇದ್ದೆ. ಈ ಸತಿ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿನೇ ತಂದುಬಿಟ್ಟಿದ್ರು. ನಮ್ಮ ಮನೇಲಿ ಫ್ರೂಟ್ಸ್ ಅಂತೂ ಹಾಗೆ ಉಳಿದು ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ನೋಡಿ ಎತ್ತಿಡ್ತಾ ಇದ್ದೆ. ಇದಿಷ್ಟು 1 ವೀಕಿಗೆ ಆಗುವಷ್ಟು ತರಕಾರಿನ ತರಿಸಿರ್ತೀನಿ. ಸೊಪ್ಪನ್ನೆಲ್ಲ ಮಧ್ಯಾಹ್ನ ಫ್ರೀ ಇದ್ದಾಗ ಬಿಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಇವಾಗೆಲ್ಲ ಸೆಟ್ಟಾಗಿ ಫ್ರಿಜ್ಜಲ್ಲಿಟ್ಟೆ. ಹಿಂದಿನ ದಿವಸನೇ ಒಂದು ಪಾರ್ಸಲ್ ಬಂದಿತ್ತು, ಬಟ್ ಓಪನ್ ಮಾಡಿರಲಿಲ್ಲ. ಇವತ್ತು ಓಪನ್ ಮಾಡ್ತಾಯಿದ್ದೆ. ರಿಯಾಗೆ ಅಂತ ಒಂದು ಸ್ಕೂಟರ್ನ, ಅಂದರೆ ಸೈಕಲ್ ಸ್ಕೂಟರ್ ಥರ ಇತ್ತಲ್ವ, ಅದನ್ನ ಆರ್ಡ್ರ್ ಮಾಡಿದ್ವಿ. ಬಂದಿತ್ತು, ಓಪನ್ ಮಾಡಿ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಹೆವಿ ಮಟೀರಿಯಲಿಂದ ಮಾಡಿತ್ತು. ಬಟ್ ನನಗೆ ಅದನ್ನ ಸೆಟ್ ಮಾಡೋಕ್ಕೆ ಬರಲಿಲ್ಲ. ಟ್ರೈ ಮಾಡಿದೆ, ಬಟ್ ನನ್ನ ಹಸ್ಬೆಂಡ್ ಬಂದ ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಬಿಟ್ಟೆ. ಇದು ನೆಕ್ಸ್ಟ್ ಡೇ ತುಂಬ ಸುಸ್ತು ಅನಿಸ್ತಾ ಇತ್ತು. ಅದಕ್ಕೆ ಬಿ ಪಿ ಚೆಕ್ ಮಾಡ್ಕೊಳ್ಳೋಣ ಅಂತ ಬಿ ಪಿ ಚೆಕ್ ಮಾಡ್ಕೊತಾ ಇದ್ದೆ. ನೋಡಿ ಎಷ್ಟು ಕಡಿಮೆ ತೋರಿಸ್ತಾ ಇತ್ತು. ಇದು ಸಂಡೇ. ನನ್ನ ಮಗಳು ರೂಮ್ ಕ್ಲೀನ್ ಮಾಡಿದ್ದೀನಿ ಮಮ್ಮಿ, ನೋಡು ಬಾ ಅಂತ ಕರೀತಾ ಇದ್ಲು. ಹೋಗಿ ನೋಡಿದೆ, ಈ ಥರ ಮಾಡಿದ್ಲು. ಮತ್ತು ಇವತ್ತು ನನ್ನ ಹಸ್ಬೆಂಡ್ ಒಂದು ಲೋನ್ ಇಶ್ಯೂ ಮಾಡೋಕ್ಕೆ ಅಂತ ಶಿರ್ಸಿಗೆ ಹೋಗಿದ್ದರು. ಹಾಗಾಗಿ ನಾನು ರಿಯಾ ಇಬ್ಬರೇ ಇದ್ವಿ ಮನೇಲಿ. ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಪಾಸ್ತಾ ಮಾಡ್ಕೊಂಡಿದ್ವಿ ತಿನ್ನೋಕ್ಕೆ ಟಿಫಿನ್ಗೆ. ಅದಾದಮೇಲೆ ಸಂಡೇ ಫ್ರೀ ಇರ್ತಾಳೆ, ಮನೇಲೇ ಇರ್ತಾಳೆ ಅಂತ ತಲೆಗೆಲ್ಲ ಸ್ನಾನ ಮಾಡಿಸಿ ಒಣಗಿಸ್ತಾ ಇದ್ದೀನಿ. ಫ್ರೀ ಇದ್ದಾಗಲೇ ಮಾಡ್ಕೊಂಡು ಬಿಟ್ಟಿರ್ತೀನಿ. ಸ್ಕೂಲ್ಗೆ ಹೋಗೋ ಡೇಸಲ್ಲಂತೂ ಆಗ್ತಾ ಇರೋದಿಲ್ಲ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಎಗ್ ಫ್ರೈಡ್ ರೈಸ್ ಮಾಡಿದ್ದೆ. ಮತ್ತು ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ, ಸೊ ನನಗೆ ಮತ್ತು ರಿಯಾಗೆ ಅಷ್ಟೇ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಎಗ್ ಫ್ರೈಡ್ ರೈಸ್ ರೆಸಿಪಿನ ಅಪ್ಡೇಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ನೋಡ್ಬೋದು. ರಿಯಾ ತುಂಬ ಇಷ್ಟಪಟ್ಟು ತಿಂತಾ ಇದ್ಲು ಫ್ರೈಡ್ ರೈಸ್ನ. ಅದಾದಮೇಲೆ ಮಧ್ಯಾಹ್ನ ನಮ್ಮ ಮನೆ ಕಾಂಪೌಂಡಲ್ಲಿ ಹಸುಗಳು ಬರ್ತಾ ಇರುತ್ತೆ, ಹುಲ್ಲಿದೆ ಅಂತ ಮೇಯೋಕ್ಕೆ. ಈ ಹಸುಗೆ ಬಂದಾಗೆಲ್ಲ ಏನಾದರೂ ಒಂದು ಕೊಡ್ತಾನೆ ಇರ್ತಾಳೆ ರಿಯಾ, ತುಂಬ ಬರ್ತಾ ಇರುತ್ತೆ. ಅದಕ್ಕಂತ ಹೇಳಿ ಯಾವುದಾದ್ರೂ ಒಂದು ತರಕಾರಿ ಇಲ್ಲ ಫ್ರೂಟ್ ಏನಾದರೂ ಎತ್ತಿಟ್ಬಿಟ್ಟಿರ್ತಾಳೆ, ಕೊಡೋಣ ಮಮ್ಮಿ ಅಂಥೇಳಿ. ಈ ಹಸುಗೆ ಸೌತೆಕಾಯಿ ಕೊಡ್ತಾಯಿದ್ಲು. ಅದಾದಮೇಲೆ ಒಬ್ಬಳೇ ಇದ್ಲಲ್ವ, ಅವ್ರ ಪಪ್ಪ ಕೂಡ ಇರಲಿಲ್ಲ. ಹಾಗಾಗಿ ಬೋರ್ ಆಗಿತ್ತು ಅಂತ ಮಧ್ಯಾಹ್ನದವರೆಗೂ ಪೇಂಟಿಂಗು, ಡ್ರಾಯಿಂಗ್ ಇದನ್ನೇ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ಲು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ಅದಾದಮೇಲೆ ಈವ್ನಿಂಗ್ 4:30ಗೆ ಅವ್ರ ಪಪ್ಪ ಬಂದರು. ಅದಾದಮೇಲೆ ಚಾಟ್ಸ್ ತಿನ್ನೋಣ ಅಂಥೇಳಿ ಹೊರಗಡೆ ಹೋಗಿದ್ವಿ. ಪಾನಿಪುರಿ ತಿನ್ನೋಣ ಅಂತ ಇದ್ಲು ರಿಯಾ. ನಾವು ಪಾನಿಪುರಿ ತಿನ್ನೋಕ್ಕೆ ಹೋಗೋ ಸ್ಪಾಟಲ್ಲಿ ನೋಡಿ ತುಂಬ ನವಿಲು ಕಾಣಿಸುತ್ತೆ ಅಲ್ಲಿ. ಯೂಶ್ವಲಿ ಮುರುಡೇಶ್ವರಲ್ಲಿ ತುಂಬ ನವಿಲು, ನಾನು ನೋಡ್ದಂಗೆ ಜಾಸ್ತಿ ನವಿಲನ್ನ ನಾನು ನೋಡಿರೋದು. ಸ್ವಲ್ಪ ಬಯಲು ಥರ ಇದೆ, ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ ನವಿಲು. ಇಷ್ಟು ಖಾರ ಇತ್ತು ಪಾನಿಪುರಿ ಅಂತ ಅಂದರೆ ರಿಯಾ ನೋಡಿ ಅಲ್ಲಿ ಹೇಗೆ ನೀರು ಕುಡಿತಿದ್ದಾಳೆ. ಪಾನಿಪುರಿ ಆದಮೇಲೆ ಸೇವ್ ಪುರಿ ತಗೊಂಡಿದ್ದೆ ನಾನು. ಅದಾದಮೇಲೆ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಬೀಚ್ ಹತ್ರ ಹೋಗಿ ಮನೆಗೆ ಹೋಗೋಣ ಅಂಥೇಳಿ ಸ್ವಲ್ಪ ಬೀಚ್ ಕಡೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.